ನಾವು ಬೆಳಗ್ಗೆನೇ ಎದ್ದಾಗ ಇನ್ನೂ ಕತ್ಲೆ ಆಗಿತ್ತು. ಸರಿ ಅಂತ ಸ್ನಾನ ಗಿನ ಎಲ್ಲ ಮಾಡಿ ಫ್ರೆಶ್ ಅಪ್ ಗಿಶಪ್ ಎಲ್ಲ ಆಗಿ ನಾವು ಹೊರಟಿದ್ದು. ನಾವು ಹೋಗಿ ತಲುಪಿದ್ದು ತುಮಕೂರು ಹತ್ರ ಇರುವ ಪಾಕಶಾಲೆ. ಇದು ಬಂದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ನಾವು ಅಲ್ಲಿ ಹೋಗಿ ಒಂದು ಪ್ಲೇಟ್ ಇಡ್ಲಿನ ತೊಗೊಂಡ್ವಿ. ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಎಲ್ಲ ಕೊಟ್ಟಿದ್ದರು. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇಡ್ಲಿ ವಡೆ ಸಾಂಬಾರಂತೂ ಅಲ್ಟಿಮೇಟ್ ಆಗಿತ್ತು. ಅದಾಗ್ತಿದ್ದಂಗೆ ನಾನು ತೊಗೊಂಡಿದ್ದು ಒಂದು ಪೇಪರ್ ಪ್ಲೇನ್ ದೋಸೆ. ಸೈಜಂತೂ ತುಂಬಾ ದೊಡ್ಡದಾಗಿತ್ತು. ಒಂದು ಎಂಡಿಂದ ಇನ್ನೊಂದು ಎಂಡು ಕಾಣ್ತಾ ಇತ್ತು. ಪೇಪರ್ ಪ್ಲೇನ್ ದೋಸೆ ಏನೋ ತುಂಬಾ ಕ್ರಿಸ್ಪಿಯಾಗಿತ್ತು, ಕ್ರಂಚಿಯಾಗಿತ್ತು. ಸಾಂಬಾರಂತೂ ಅಲ್ಟಿಮೇಟ್ ಆಗಿತ್ತು. ಒಂದು ಪ್ಲೇಟ್ ಇಡ್ಲಿಗೆ ನಾನು 3 ಕಪ್ ಸಾಂಬಾರನ್ನ ತೊಗೊಂಡೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಟೀನ ತೊಗೊಂಡೆ. ಟೀನ ಒಂದು ದೊಡ್ಡ ಸ್ಟೀಲ್ ಗ್ಲಾಸಲ್ಲೇ ಕೊಟ್ಬಿಟ್ರು. ಸರಿ ಅಂತ ನಾವು ಟೀ ಕುಡ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಹಾಸನ್ ಹೈವೇ ಮೂಲಕ ನಾವು ಹೋಗಿ ತಲುಪಿದ್ದು ಹೊರನಾಡುಗೆ. ಹೊರನಾಡು ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಅದಾದಮೇಲೆ ನಾವು ಹೋಗಿ ತಲುಪಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಂತ, ಅಮ್ಮನವರ ದರ್ಶನ ಪಡೆಯೋಕ್ಕೆ ಅಂತ. ದೇವ್ರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ಪ್ರಸಾದದ ಹಾಲ್ಗೆ ಹೋದ್ವಿ, ಅಂದರೆ ಪ್ರಸಾದದ ಭೋಜನಾಲಯ ಹಾಲ್ಗೆ ಹೋದ್ವಿ. ಹೋಗಿ ದೇವರ ಪ್ರಸಾದನ ತಿಂದ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.